ಡೇಟಾಬೇಸ್ ಆರ್ಕಿಟೆಕ್ಚರ್ ಅಂತ ಫಸ್ಟ್ ಚಾಪ್ಟರಲ್ಲಿದೆ. ದಿಸ್ ಇಸ್ ದಿ ಡಯಾಗ್ರಾಮ್ ಫಾರ್ ಡೇಟಾಬೇಸ್ ಸಿಸ್ಟಮ್ ಆರ್ಕಿಟೆಕ್ಚರ್. ಇದಿಷ್ಟು ಸಾಫ್ಟ್ವೇರ್ ಲೇಯರ್ಸು. ಇದು ಫಿಸಿಕಲ್ ಪ್ರೆಸೆನ್ಸ್ ಇರಲ್ಲ. ಇದು ಯಾವ್ದ್ರೂ ಫಿಸಿಕಲ್ ಪ್ರೆಸೆನ್ಸ್ ಅಂದರೆ CPU, ಮೆಮೊರಿ, ರಿಜಿಸ್ಟರ್ಸ್ ಅಥವಾ ನೀವೇನು ಕಂಪ್ಯೂಟರ್ ಕಾಂಪೊನೆಂಟ್ಸ್ ನೋಡ್ತೀರಾ ಈ ರೀತಿಯಲ್ಲ. ಇದು ಫಿಸಿಕಲ್ ಪ್ರೆಸೆನ್ಸ್ ಇರಲ್ಲ, ಬಟ್ ದೀಸ್ ಆರ್ ದಿ ಸಾಫ್ಟ್ವೇರ್ ಲೇಯರ್ಸ್. ಸಾಫ್ಟ್ವೇರ್ ಲೇಯರ್ಸ್ನ ಕಾಂಪೊನೆಂಟ್ಸ್ ಟೈಪ್ ಮಾಡಿ ಡೇಟಾಬೇಸ್ ಸಿಸ್ಟಮ್ ಆರ್ಕಿಟೆಕ್ಚರ್ ಅಂತ ಕೊಟ್ಟಿದ್ದಾರೆ. ಇದು ನಿಮ್ಮ ಹತ್ರ ನೋಟ್ಸ್ ಇದೆ ಅಂದ್ಕೊಳ್ತೀನಿ. ಇದು ಡಿಸ್ಕ್ರಿಪ್ಷನ್ನು ಹೇಳ್ಬಿಡ್ತೀನಿ. ಫಸ್ಟ್ ಲೇಯರ್ ನೀವು ಅಬ್ಸರ್ವ್ ಮಾಡ್ಬೋದು. ದಿಸ್ ಲೇಯರ್, ಇದಿಷ್ಟು ಬಾಕ್ಸಸ್ಸಲ್ಲಿ ಯೂಸರ್ಸ್ ಬಗ್ಗೆ ಮಾತ್ರ ಇದೆ, ಯಾರು ಯೂಸ್ ಮಾಡ್ತಾರೆ ಅಂತ. ಡೌನ್ ಸೈಡಲ್ಲಿ ನೋಡ್ಬೋದು. ಫಸ್ಟ್ ಒನ್, ಲಾಸ್ಟ್ ಒನ್ ಬಗ್ಗೆ ಹೇಳ್ತಾ ಇದ್ದೀನಿ. ಡಿಸ್ಕ್ ಸ್ಟೋರೇಜ್. ಡಿಸ್ಕ್ ಸ್ಟೋರೇಜ್ ಅಂದರೆ ಡಿಸ್ಕ್ ಇಸ್ ನಥಿಂಗ್ ಬಟ್ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಏನಕ್ಕೆ ಯೂಸ್ ಮಾಡೋದು? ಪರ್ಮನೆಂಟ್ ಸ್ಟೋರೇಜ್. ಪರ್ಮನೆಂಟ್ ನೀವೇನು ಸೇವ್ ಮಾಡ್ತೀರಾ, ಸೇವ್ ಮಾಡಿದ ತಕ್ಷಣ ಇಲ್ಲೋಗಿ ಕೂತ್ಕೊಳ್ಳುತ್ತೆ. ನಿಮ್ಮ ಪ್ರಾಜೆಕ್ಟಲ್ಲಿ ಅಥವಾ ನಿಮ್ಮ ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ ನೀವೇನು ಟೇಬಲ್ಗಳು ಕ್ರಿಯೇಟ್ ಮಾಡಿದ್ದೀರಾ ಅವೆಲ್ಲ ಈ ಹಾರ್ಡ್ ಡಿಸ್ಕ್ ಅಥವಾ ಡಿಸ್ಕ್ ಸ್ಟೋರೇಜಲ್ಲಿ ಸ್ಟೋರ್ ಆಗ್ತಾ ಇದೆ. ಪ್ರತಿಯೊಂದು ಟೇಬಲ್ಗೂ ಡೇಟಾ ಡಿಕ್ಷನರಿ ಅಂತ ಇರುತ್ತೆ. ಈ ಲೆವೆಲ್ಲಿಂದ ಸ್ಟಾರ್ಟ್ ಆಗಿ ಯಾರು ಯೂಸ್ ಮಾಡ್ತಾರೆ ಆ ಡೇಟಾಬೇಸ್ ಅಲ್ಲಿಗೆ ಎಂಡ್ ಆಗುತ್ತೆ ಈ ಸಾಫ್ಟ್ವೇರ್ ಲೇಯರ್ಸು. ಇನ್ ಬಿಟ್ವೀನ್ ಕ್ವೆರಿ ಪ್ರಾಸೆಸರ್ ಅಂತ ಬರುತ್ತೆ, ಇಲ್ಲಿದೆ. ಈ ಡಾಟೆಡ್ ಲೈನ್ಸ್ ಇದೆಯಲ್ಲ, ಇದು ಕ್ವೆರಿ ಪ್ರಾಸೆಸರ್. ಅದರೊಳಗೆ ಇದಿಷ್ಟು ಸಾಫ್ಟ್ವೇರ್ ಲೇಯರ್ಸು. ನೆಕ್ಸ್ಟು ಇದು ಸ್ಟೋರೇಜ್ ಮ್ಯಾನೇಜರ್, ಈ ಡಾಟೆಡ್ ಲೈನ್ಸ್ ಇರೋ ಬಾಕ್ಸು. ಅದ್ರ ಡೌನ್ ಸೈಡಲ್ಲಿ ಡಿಸ್ಕ್ ಸ್ಟೋರೇಜ್ ಅಥವಾ ಹಾರ್ಡ್ ಡಿಸ್ಕ್ ಅಂತ ಇರೋದು. ಡೇಟಾ ಡಿಕ್ಷನರಿ. ಡಿಕ್ಷನರಿ ಅಂದರೆ ಗೊತ್ತಿರೋ ಅಂಥದ್ದೇ. ಮೀನಿಂಗ್ನ ನಾವು ಹುಡುಕಕ್ಕೆ, ಈವನ್ ಕನ್ನಡ ಡಿಕ್ಷನರಿ ಯೂಸ್ ಮಾಡೋದು ಕೆಲವೊಂದು ಕನ್ನಡ ಮೀನಿಂಗ್ಸ್ಗಳೇ ಗೊತ್ತಿರಲ್ಲ ವರ್ಡ್ಸ್ಗಳಿಗೆ, ಅದಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಡೇಟಾ ಬೇಸ್ಗೆ ಒಂದು ಡಿಕ್ಷನರಿ ಇರುತ್ತೆ, ದಟ್ ಈಸ್ ಡೇಟಾ ಡಿಕ್ಷನರಿ. ಆ ಡಿಕ್ಷನರಿನಲ್ಲಿ ನಾವು ಕ್ರಿಯೇಟ್ DDL ಕಮಾಂಡ್ ಯೂಸ್ ಮಾಡಬೇಕಾದ್ರೆ ಹೇಗೆ ಫಸ್ಟ್ ಟೇಬಲ್ ಕ್ರಿಯೇಟ್ ಮಾಡೋಕ್ಕೆ ಯಾವ ಡೇಟಾ ಟೈಪ್ ತೊಗೊಂಡಿರ್ತೀವಿ, ಡೇಟಾ ಸೈಜು, ಮತ್ತು ಅದಕ್ಕೆ ಏನಾದ್ರು ಕನ್ಸ್ಟ್ರೈಂಟ್ಸ್ ಅಪ್ಲೈ ಮಾಡಿದರೆ ಅದೆಲ್ಲ ಡೀಟೇಲ್ಸು ಈ ಡೇಟಾ ಡಿಕ್ಷನರಿ ಒಳಗೆ ಸಿಗುತ್ತೆ. ಮತ್ತು ಅದಕ್ಕೆ ಎಷ್ಟು ಮೆಮೊರಿ ಸ್ಪೇಸ್ ಅಲೋಕೇಟ್ ಆಗಿದೆ. ಈಗ ನಾನು ಫಸ್ಟ್ ಫೀಲ್ಡು ಕ್ರಿಯೇಟ್ ಟೇಬಲ್ ನೇಮ್, ಕ್ರಿಯೇಟ್ ಟೇಬಲ್ ಕಸ್ಟಮರ್ಸ್ ಅಂತ ಹಾಕಿ ಕಸ್ಟಮರ್ ID ಅದಕ್ಕೆ ನಂಬರ್ ಅಂತ ಡೇಟಾ ಟೈಪ್ ಕೊಡ್ತೀನಿ. ಸೈಜು ಒಂದು 10 ಅಥವಾ 15 ಕೊಡ್ತೀನಿ. ಸಿನ್ಸ್ ಇಟ್ಸ್ ಎ ID ಅದಕ್ಕೆ ಪ್ರೈಮರಿ ಕೀ ಅಂತ ಒಂದು ಕನ್ಸ್ಟ್ರೈಂಟ್ ಹಾಕ್ತೀನಿ. ಇದು ನಂದು ಫಸ್ಟ್ ಫೀಲ್ಡ್ ಆಯಿತು. ಆ ನಂಬರ್ ಅನ್ನೋದು ಸೈಜು 15 ಅಂತ ತಗೊಂಡಿದೆಯಲ್ಲ ಆ ಡೇಟಾ ಟೈಪು ಅಥವಾ ಕಸ್ಟಮರ್ ID ಅನ್ನೋ ಫೀಲ್ಡು, ಅದು ಹಾರ್ಡ್ ಡಿಸ್ಕಲ್ಲಿ ಅಷ್ಟು 15 ಬೈಟ್ಸ್ ಆಫ್ ಮೆಮೊರಿ ಸ್ಟೋರ್ ಮಾಡಿಕೊಂಡಿದೆ. ಮತ್ತು ಅದರದು ಯಾವ ಮೆಮೊರಿ ಅಡ್ರೆಸ್ಸಿಂದ ಸ್ಟಾರ್ಟ್ ಆಗಿ ಆ 15 ಬೈಟ್ಸು ಯಾವ ಮೆಮೊರಿ ಅಡ್ರೆಸ್ಗೆ ಎಂಡ್ ಆಗುತ್ತೆ. ಈ ಥರ ಡೀಟೇಲ್ಸ್ಗಳು ಡೇಟಾ ಡಿಕ್ಷನರಿಲಿ ಸಿಗುತ್ತೆ. ಅದಕ್ಕೆ ಯಾವ ಮೆಮೊರಿ ಅಡ್ರೆಸ್ಸಿಂದ ಸ್ಟಾರ್ಟ್ ಆಗಿ ಯಾವ ಮೆಮೊರಿ ಅಡ್ರೆಸ್ಗೆ ಎಂಡ್ ಆಗುತ್ತೆ ಅಂತ ಹೇಳಿದ್ನಲ್ಲ, ದೋಸ್ ಆರ್ ನಥಿಂಗ್ ಬಟ್ ಇಂಡೆಕ್ಸಸ್ ಆರ್ ಇಂಡೀಸಸ್. ಅದು ನೆಕ್ಸ್ಟು ಡೇಟಾ ಅಂದರೆ ಕಂಪ್ಲೀಟ್ ಟೇಬಲ್ ಒಳಗಿರೋ ಇನ್ಫಾರ್ಮೇಷನ್ ಅಲ್ಲ, ಇಂಡಿವಿಜುವಲ್ ಪೀಸ್ ಆಫ್ ಇನ್ಫಾರ್ಮೇಷನ್. ಅಂದರೆ ಕಸ್ಟಮರ್ ID 1 2 3 ಹಾಕಿದ್ದೀನಿ, ಜಸ್ಟ್ 1 2 3 ಅನ್ನೋದೇ ಒಂದು ಡೇಟಾ. ನೆಕ್ಸ್ಟು ಇನ್ನೊಬ್ರಿಗೆ 1 2 4 ಅಂತ ಇರ್ಬೋದು, ಅದೇ ಒಂದು ಡೇಟಾ. ಕಸ್ಟಮರ್ ನೇಮ್ XYZ ಅದು ಒಂದು ಡೇಟಾ, ಪೀಸ್ ಆಫ್ ಡೇಟಾ. ಸೊ ಅದು ಈ ಮೆಮೊರಿ ಲೊಕೇಶನಲ್ಲಿ ಇಂಥ ಇಂಡೆಕ್ಸಲ್ಲಿ 1 by 1 ಸ್ಟೋರ್ ಆಗ್ತಾ ಹೋಗುತ್ತೆ ಈ ಡೇಟಾ. ಅದ್ರ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್. ಆ್ಯಕ್ಚುಲಿ ಸ್ಟ್ಯಾಟಿಸ್ಟಿಕ್ಸ್ ಈಸ್ ರಿಲೇಟೆಡ್ ಟು ಇದು ಸ್ಟೋರೇಜ್ ಮ್ಯಾನೇಜರ್. ಈಗ ಸ್ಟೋರೇಜ್ ಮ್ಯಾನೇಜರ್ಗೆ ಹೋಗೋಣ. ನಾನು ಹಾರ್ಡ್ ಡಿಸ್ಕ್ ಲೆವೆಲ್ಲಿಂದ, ಹಾರ್ಡ್ ಡಿಸ್ಕ್ ಲೆವೆಲ್ ಅಂದರೆ ಅಕಾರ್ಡಿಂಗ್ ಟು 3 ಸ್ಕೀಮಾ ಆರ್ಕಿಟೆಕ್ಚರ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಥವಾ ಫಿಸಿಕಲ್ ಲೆವೆಲ್ಗೆ ಬರುತ್ತೆ. 3 ಲೆವೆಲ್ಸ್ ಇದೆ ಅದರಲ್ಲಿ. ಎಕ್ಸ್ಟರ್ನಲ್ ಲೆವೆಲ್,
ಲಾಜಿಕಲ್ ಲೆವೆಲ್ ಮತ್ತು ಫಿಸಿಕಲ್ ಲೆವೆಲ್ ಅಂತ. ಫಿಸಿಕಲ್ ಲೆವೆಲ್ ಬಗ್ಗೆ ಏನು ಹೇಳಿದೆ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಲಾಜಿಕ್ ಆಫ್ ದಿ ಟೇಬಲ್. ಅದು ಜಸ್ಟ್ ಡಿಸ್ಕಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಟೇಬಲ್ನ ಸ್ಟೋರ್ ಮಾಡೋದು ಅಷ್ಟೇ ಕೆಲಸ. ನೀವು ಟೇಬಲ್ ಡಿಲೀಟ್ ಮಾಡಿದ್ರೂ ಅದಕ್ಕೆ ಅಲೋಕೇಟ್ ಆಗಿರೋ ಸ್ಪೇಸು ಅಲ್ಲಿ ಇರುತ್ತೆ. ಮತ್ತು ಅದಕ್ಕೆ ಏನೇ ಡ್ಯಾಮೇಜ್ ಆದರೂ ಟೇಬಲ್ಸ್ಗೆ ಅದು ಇದನ್ನು ಎಫೆಕ್ಟ್ ಮಾಡಲ್ಲ ಅಂತ ಹೇಳಿದ್ದೆ. ಸೊ ಇದು ಆ 3 ಸ್ಕೀಮಾ ಆರ್ಕಿಟೆಕ್ಚರಲ್ಲಿ ಇದ್ರ ಬಗ್ಗೆ ಫಿಸಿಕಲ್ ಲೇಯರ್ ಬಗ್ಗೆನೇ ಇದೆ. ನೀವು ಅದರದ್ದು ಕೆಲವೊಂದು ಪಾಯಿಂಟ್ಸನ್ನು ಇಲ್ಲಿ ಹಾಕೋಬೋದು. ನೆಕ್ಸ್ಟು ಈ ಡಾಟೆಡ್ ಲೈನಲ್ಲಿ ಈ ಬಾಕ್ಸ್ ಮಾತ್ರ ಅಬ್ಸರ್ವ್ ಮಾಡ್ಬೋದು. ಸ್ಟೋರೇಜ್ ಮ್ಯಾನೇಜರ್ ಅಂತ ಇದೆ. ಸ್ಟೋರೇಜ್ ಮ್ಯಾನೇಜರಲ್ಲಿ ಆಥರೈಸೇಷನ್ ಆ್ಯಂಡ್ ಇಂಟಿಗ್ರಿಟಿ ಮ್ಯಾನೇಜರ್, ಟ್ರಾನ್ಸಾಕ್ಷನ್ ಮ್ಯಾನೇಜರ್. ಆಥರೈಸೇಷನ್ ಬಗ್ಗೆ ಈ ವರ್ಡು ರಿಪೀಟೆಡಾಗಿ ಹೇಳ್ತಾನೆ ಇರ್ತೀನಿ. ಆಥರೈಸೇಷನ್ ಅಂದರೆ ನೀವು ಪಾಸ್ವರ್ಡ್, ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗ್ತಿರಲ್ಲ. ಸಿಂಪಲ್ ಆಥರೈಸೇಷನ್ ಎಕ್ಸಾಂಪಲ್ ಅಂದರೆ ಅದೇನೆ. ನಿಮ್ಮ ಇನ್ಬಾಕ್ಸ್ ಓಪನ್ ಮಾಡಬೇಕು, ಒಂದಷ್ಟು ಮೇಲ್ಗಳು ನೋಡಬೇಕು. ನೀವು ಹಾಗೇನು ಮಾಡ್ತೀರಾ, ಮಸ್ಟ್ ಆ್ಯಂಡ್ ಶುಡ್ ಯೂಸರ್ ನೇಮ್ ಪಾಸ್ವರ್ಡ್ ಎಂಟ್ರಿ ಆಗಲೇಬೇಕು. ಅದು ಆಥರೈಸೇಷನ್. ನಿಮ್ಮ ಡೇಟಾಬೇಸ್ಗೂ ಅದೇ ರೀತಿ ನೀವು ಯೂಸರ್ ನೇಮ್ ಪಾಸ್ವರ್ಡು ಕ್ರಿಯೇಟ್ ಮಾಡ್ಕೋಬೋದು. ಕ್ರಿಯೇಟ್ ಮಾಡಿ ಅದನ್ನು ಸೆಕ್ಯೂರ್ ಆಗಿ ಇಟ್ಟು ಆ ಲಾಗಿನ್ ಆದರೆ ಮಾತ್ರ ನೀವು ಆ ಡೇಟಾಬೇಸ್ ಓಪನ್ ಮಾಡೋಕ್ಕಾಗೋದು. ನಿಮ್ಮ ಪ್ರಾಜೆಕ್ಟಲ್ಲಿ ಅದೇ ಆಗ್ತಾ ಇರೋದು. ಅದಕ್ಕೆ ಫಸ್ಟ್ ಫಾರ್ಮು ಎಲ್ಲ ಪ್ರಾಜೆಕ್ಟಲ್ಲೂ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀರಾ. ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಕ್ಲಿಕ್ ಮಾಡಿ ಲಾಗಿನ್ ಸಕ್ಸಸ್ಫುಲ್ ಆದರೆ ಮಾತ್ರ ನೆಕ್ಸ್ಟ್ ಫಾರ್ಮ್ಗೆ ಎಂಟ್ರಿ ಸಿಗುತ್ತೆ. ಆ ಫಾರ್ಮ್ಗಳಲ್ಲಿ ಮಾತ್ರ ಡೇಟಾಬೇಸ್ಗೆ ಕನೆಕ್ಟಿವಿಟಿ ಇರುತ್ತೆ. ಸೊ ದಟ್ ಈ ಆ ರೀತಿ ಯೂಸರ್ ನೇಮ್ ಪಾಸ್ವರ್ಡ್ ಈ ರೀತಿ ಸೆಕ್ಯೂರ್ಡ್ ಡೇಟಾ ಇರುತ್ತಲ್ಲ, ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಇದ್ರದ್ದು ಕೆಲಸ. ಯಾವುದು, ಆಥರೈಸೇಷನ್ ಮ್ಯಾನೇಜರ್. ಇಂಟಿಗ್ರಿಟಿ ಮ್ಯಾನೇಜರ್, ಕನ್ಸ್ಟ್ರೈಂಟ್ಸ್ ಬಗ್ಗೆ ಸುಮಾರು ಕ್ಲಾಸಸ್ ಆಗಿದೆ. ಪ್ರೈಮರಿ ಕೀ, ನಾಟ್ ನಲ್, ಚೆಕ್ ಕನ್ಸ್ಟ್ರೈಂಟ್, ಫಾರಿನ್ ಕೀ ಕನ್ಸ್ಟ್ರೈಂಟ್, ಎಷ್ಟೊಂದಿದೆ. ಅದೆಲ್ಲದು ಪರ್ಪಸ್ ಏನು, ಟು ಪ್ರೊವೈಡ್ ಸೆಕ್ಯೂರಿಟಿ, ಟು ಪ್ರಿವೆಂಟ್ ದಿ ಡೇಟಾ ಎಂಟ್ರಿ ಆಪರೇಟರ್ ಫ್ರಮ್ ಎಂಟರಿಂಗ್ ರಾಂಗ್ ಡೇಟಾ. ಅಥವಾ ಯಾರೋ ಲೋವರ್ ಲೆವೆಲ್ ಪೀಪಲ್ ಇನ್ ದಿ ಆರ್ಗನೈಸೇಷನ್ ಮಿಸ್ಯೂಸ್ ಮಾಡ್ಕೋಬಾರ್ದು ಡೇಟಾ. ಆ ಪರ್ಪಸ್ಗೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರು ಕ್ರಿಯೇಟ್ ಮಾಡಿರ್ತಾರೆ ಕನ್ಸ್ಟ್ರೈಂಟ್ಸ್. ಆ ಕನ್ಸ್ಟ್ರೈಂಟ್ಸ್ಗಳು ಈ ಸ್ಟೋರೇಜ್ ಮ್ಯಾನೇಜರ್ ಲೆವೆಲಲ್ಲಿ ಸ್ಟೋರ್ ಆಗಿರುತ್ತೆ. ಎಲ್ಲ ಒಟ್ಟಿಗೆ ಸ್ಟೋರ್ ಆಗಿಬಿಡಲ್ಲ. ನೀವೊಂದು ಟೇಬಲ್ ಕ್ರಿಯೇಟ್ ಮಾಡಿದ ತಕ್ಷಣ ಅದೆಲ್ಲನೂ ಒಂದೇ ಕಡೆ ಡಂಪ್ ಮಾಡಿ ಸ್ಟೋರ್ ಮಾಡ್ಕೊಳ್ಳಲ್ಲ ನಿಮ್ಮ ಸಿಸ್ಟಮ್. ನೋಡಿ, ಇದು ಮೇನ್ ಥಿಂಗ್. ಡೇಟಾ ಡಿಕ್ಷನರಿ, ಸ್ಟ್ಯಾಟಿಸ್ಟಿಕಲ್ ಡೇಟಾ ಇಂಡೀಸಸ್, ಇದು ಡಿಸ್ಕ್ ಸ್ಟೋರೇಜಲ್ಲಿ ಇದ್ದರೆ ಮಾತ್ರ ಈ ಸಾಫ್ಟ್ವೇರ್ ಲೇಯರ್ಗಳು ವರ್ಕ್ ಆಗೋದು. ಇದಿಷ್ಟು DBMS ಸಾಫ್ಟ್ವೇರು. DBMS ಸಾಫ್ಟ್ವೇರ್ ಏನು ಮಾಡುತ್ತೆ, ನೀವು ಎಂಟ್ರಿ ಮಾಡೋ ಯೂಸರ್ ನೇಮ್ ಪಾಸ್ವರ್ಡು, ಈಗ ನಾನು ಒರಾಕಲ್ದು ಒಂದು ತೋರಿಸಿದೆ. ಒರಾಕಲ್ ಒಂದಷ್ಟು ವಿಡಿಯೋಗಳಲ್ಲಿ ಸಿಸ್ಟಮ್ ಅಂತ ಯೂಸರ್ ನೇಮ್ ಇದೆ, ನಂದೇನೋ ಒಂದು ಪಾಸ್ವರ್ಡ್ ಕೊಟ್ಕೊಂಡಿದ್ದೀನಿ ಅಂತ ಹೇಳಿದೆ. ಆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ನಾನು ಕ್ವೆರಿ ಟೈಪ್ ಮಾಡಿ ರನ್ ಮಾಡ್ತಾ ಇದ್ದೆ. ಸೊ ಆ ಯೂಸರ್ ನೇಮ್ ಪಾಸ್ವರ್ಡು ನಂದು ಡೇಟಾಬೇಸಲ್ಲಿ, ಅಥವಾ ನಂದೊಂದು ಕಂಪ್ನಿ ಇದೆ ಅಂದ್ಕೊಳ್ಳಿ, ಆ ಕಂಪ್ನಿಗೆ ಬೇರೆ ಯಾರು ಅದನ್ನು ಎಂಟ್ರಿ ತಗೋಬಾರ್ದು. ಆ ಪರ್ಪಸ್ಗೆ ಅದು ಸೆಕ್ಯೂರ್ ಡೇಟಾ ಆಯಿತು. ಎಂಟ್ರಿ ತಗೋಬಾರ್ದು ಅಂತ ಒಂದಷ್ಟು ಕನ್ಸ್ಟ್ರೈಂಟ್ಸು ಹಾಕಿಟ್ಟಿರ್ತೀನಿ ಟೇಬಲ್ ಕ್ರಿಯೇಟ್ ಮಾಡಬೇಕಾದ್ರೆ. ಇದಿಷ್ಟು ಮ್ಯಾನೇಜ್ ಮಾಡ್ತಾ ಇರೋದು ಆಥರೈಸೇಷನ್ ಆ್ಯಂಡ್ ಇಂಟಿಗ್ರಿಟಿ ಮ್ಯಾನೇಜರ್. ಟ್ರಾನ್ಸಾಕ್ಷನ್ ಮ್ಯಾನೇಜರ್. ಟ್ರಾನ್ಸಾಕ್ಷನ್ಸ್ ಅಂದರೆ ಒರಾಕಲಲ್ಲಿ ನೀವು ಏನು ಇಷ್ಟು ವಿಡಿಯೋ ಕ್ಲಾಸಸ್ಸಲ್ಲಿ ನೋಡಿದ್ರಿ, ಲಾಸ್ಟ್ ಚಾಪ್ಟರ್ ವಿಡಿಯೋ ಕ್ಲಾಸಸ್ ಕಂಪ್ಲೀಟ್ ಒರಾಕಲ್ಲು, ಅದರಲ್ಲಿ ಕ್ರಿಯೇಟ್ ಟೇಬಲಿಂದ ಹಿಡಿದು ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತ ಏನು ಟೈಪ್ ಮಾಡ್ತೀರಾ, ಜಾಯಿನ್ಸ್ ಇರ್ಬೋದು ಅಥವಾ ಸೆಟ್ ಆಪ್ರೇಷನ್ಸ್ ಇರ್ಬೋದು, ಸೆಲೆಕ್ಟು, ಡಿಲೀಟ್ ಆಪ್ರೇಷನ್ನು, ಅಪ್ಡೇಟ್ ಆಪ್ರೇಷನ್, ಪ್ರತಿಯೊಂದೂ ಟ್ರಾನ್ಸಾಕ್ಷನ್. ನಾವೇನಕ್ಕೆ ಅಪ್ಡೇಟ್ ಮಾಡ್ತೀವಿ, ಆಲ್ರೆಡಿ ಅಲ್ಲೇನೋ ಡೇಟಾ ಇದೆ, ರಾಂಗ್ ಎಂಟ್ರಿ ಆಗಿದೆ, ಅಥವಾ ನಮ್ಗದು ಬೇಡ, ಬೇರೆ ಇನ್ನೊಂದೇನೋ ರೀಪ್ಲೇಸ್ ಮಾಡಬೇಕು, ಅಪ್ಡೇಟ್ ಮಾಡ್ತೀವಿ. ಸೊ ಅದೊಂದು ಟ್ರಾನ್ಸಾಕ್ಷನ್ ಆಯಿತು. ಇನ್ಸರ್ಟ್ ಮಾಡಬೇಕು,
ಹೊಸದಾಗಿ ಯಾರು ಅಡ್ಮಿಷನ್ ಆಗಿದ್ದಾರೆ ಸ್ಟೂಡೆಂಟ್ ಟೇಬಲ್ಗೆ ಇನ್ಸರ್ಟ್ ಮಾಡಬೇಕು ರೆಕಾರ್ಡು, ಇನ್ಸರ್ಟ್ ಕಮಾಂಡ್ ಯೂಸ್ ಮಾಡ್ತೀವಿ, ಅದೊಂದು ಟ್ರಾನ್ಸಾಕ್ಷನ್ ಆಯಿತು. ಡಿಲೀಟ್ ಮಾಡ್ತೀವಿ ರೆಕಾರ್ಡ್, ಅದು ಒಂದು ಟ್ರಾನ್ಸಾಕ್ಷನ್ ಆಯಿತು. ಟ್ರಾನ್ಸಾಕ್ಷನ್ ಅಂದರೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ನೇ ಅಂತ ಅಲ್ಲ, ಬೇರೆ ಬೇರೆ ಡೇಟಾಬೇಸಲ್ಲಿ ಈಗ ಸ್ಟೂಡೆಂಟ್ ಡೇಟಾಬೇಸ್ ಅಂದಾಗ ಅಲ್ಲಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಲ್ಲ. ಸೊ ಇದೇನು ಕ್ವೇರಿ ನಾವು ಅಪ್ಲೈ ಮಾಡಿ ರನ್ ಮಾಡ್ತೀವಿ ಅದೆಲ್ಲ ಟ್ರಾನ್ಸಾಕ್ಷನ್ ಮ್ಯಾನೇಜರ್ ಅನ್ನೋ ಒಂದು ಸಾಫ್ಟ್ವೇರ್ ಲೇಯರ್, ಒಂದು ಮಾಡ್ಯೂಲು DBMS ಸಾಫ್ಟ್ವೇರಲ್ಲಿ ಅದು ಇದೆಲ್ಲ ನೋಡ್ಕೊಳ್ಳುತ್ತೆ. ಈಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ಸ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ಟೇಬಲ್ ಬರ್ತಿತ್ತು. ಹೇಗೆ ಬರ್ತಿತ್ತು ಅದು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ನಾನು ಒರಾಕಲ್ DBMS ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಟ್ರಾನ್ಸಾಕ್ಷನ್ ಅದರೊಳಗಿರೋ ಒಂದು ಟ್ರಾನ್ಸಾಕ್ಷನ್ ಮ್ಯಾನೇಜರ್ ಅನ್ನೋ ಮಾಡ್ಯೂಲು ಇದನ್ನ ಮ್ಯಾನೇಜ್ ಮಾಡ್ತಾ ಇತ್ತು. ಮತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ನಾನು ಲಾಗಿನ್ ಆದಾಗ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಇದು ಆಥರೈಸೇಷನ್ ಮ್ಯಾನೇಜರ್. ಇನ್ನೊಂದು ಬರುತ್ತೆ ಆಥೆಂಟಿಕೇಶನ್ ಅಂತ. ಆಥೆಂಟಿಕೇಶನ್ ಅಂದರೆ MIS ಓದಿದ್ರಿ ನೀವು, ಅದರಲ್ಲಿ ಕ್ಲರ್ಕ್ಗೆ ಒಂದಷ್ಟು ರೈಟ್ಸ್ ಇರುತ್ತೆ. ಸೆಲೆಕ್ಟ್ ರೀಡ್ ಮಾತ್ರ ಕ್ಲರ್ಕ್ಗೆ ರೈಟ್ಸ್ ಇದ್ರೆ, ಜೂನಿಯರ್ ಲೆವೆಲ್ ಮ್ಯಾನೇಜರು ಇನ್ನೊಂದು ಸ್ವಲ್ಪ ಟೇಬಲ್ಗೆ ರೆಕಾರ್ಡ್ ಇನ್ಸರ್ಟ್ ಮಾಡೋಷ್ಟು ರೈಟ್ಸ್ ಇರುತ್ತೆ. ಸೀನಿಯರ್ ಮ್ಯಾನೇಜರ್ಗೆ ಟೇಬಲ್ ಕ್ರಿಯೇಟ್ ಮಾಡೋದೇ ರೈಟ್ಸ್ ಇರುತ್ತೆ. ಈ ರೀತಿ ಆಥೆಂಟಿಕೇಶನ್ ಅಂತ. ಈ ಆಥೆಂಟಿಕೇಶನ್ನು ಇರ್ಬೋದು, ಆಥರೈಸೇಷನ್ ಇರ್ಬೋದು, ಕನ್ಸ್ಟ್ರೆಂಟ್ ಇದೆಲ್ಲ ಮ್ಯಾನೇಜ್ ಮಾಡ್ತಿರೋದು ಈ ಮ್ಯಾನೇಜರ್. ನೆಕ್ಸ್ಟು ಈ ಫೈಲ್ ಮ್ಯಾನೇಜರ್, ಇದು ಸ್ಟೋರೇಜ್ ಮ್ಯಾನೇಜರ್ ಸೆಕ್ಷನಲ್ಲೇ ಬರುತ್ತೆ. ಫೈಲ್ ಮ್ಯಾನೇಜರ್ ಮತ್ತು ಬಫರ್ ಮ್ಯಾನೇಜರ್. ನಾನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾಗೆ, ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದಾಗೆ ಈ ಫೈಲ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ನಿಮ್ಮ ಪ್ರಾಜೆಕ್ಟಲ್ಲೂ ನೀವು ಟೇಬಲ್ ಕ್ರಿಯೇಟ್ ಮಾಡ್ತಿದ್ದಾಗೆ ಫೈಲ್ಸ್ ಅಂತ ಹೇಳ್ತೀವಿ. ಟೇಬಲ್ಸ್ ಅಂತ ನಮ್ಗೆ ನೋಡೋಕ್ಕೆ ರೋಸ್ ಆ್ಯಂಡ್ ಕಾಲಮ್ಸ್ ಇರುತ್ತೆ, ಬಟ್ ಡಿಸ್ಕ್ ಸ್ಟೋರೇಜಲ್ಲಿ ಅದು ಇನ್ ದಿ ಫಾರ್ಮ್ ಆಫ್ ಫೈಲ್ಸ್ ಅನ್ನೋ ವರ್ಡೇ ಯೂಸ್ ಮಾಡ್ತೀವಿ. ಫೈಲ್ಸಲ್ಲಿ ಸ್ಟೋರ್ ಆಗುತ್ತೆ. ಬಫರ್ ಅಂದರೆ ಇಟ್ಸ್ ಎ ಟೆಂಪರರಿ ಮೆಮೊರಿ ಏರಿಯಾ. ಒಂದು ಟೇಬಲ್ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ, ಫೈಲ್ ಮ್ಯಾನೇಜರು ಅದನ್ನು ಮ್ಯಾನೇಜ್ ಮಾಡ್ತಿದೆ. ಅಲ್ಲಿಂದ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತ ಕೊಡ್ತೀನಿ, ಇಲ್ಲಿಂದ ಅದು ತಂದು ಕೊಡಬೇಕು. ಇಲ್ಲೆಲ್ಲ ಚೆಕ್ ಮಾಡಿ ಯಾವ ಮೆಮೊರಿ ಲೊಕೇಶನಲ್ಲಿ ಕೂತಿದೆ ಆ ಲೊಕೇಶನಿಂದ ಅದು ರಿಟ್ರೀವ್ ಮಾಡಿಕೊಂಡು ಯಾವ ಇಂಡೆಕ್ಸಲ್ಲಿದೆ ನೋಡಿಕೊಂಡು ಇದು ಆಥರೈಸೇಷನ್ ಕರೆಕ್ಟ್ ಆಗಿದೆಯಾ, ಇಂಟಿಗ್ರಿಟಿ ಮ್ಯಾನೇಜರ್ ಅದೆಲ್ಲ ಚೆಕ್ ಮಾಡಿ ಇಂಟಿಗ್ರಿಟಿ ಕನ್ಸ್ಟ್ರೈನ್ಸ್ ಆ ಟೇಬಲ್ದು. ನೀವು ಕೊಟ್ಟಿರೋ ಟ್ರಾನ್ಸಾಕ್ಷನ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂತ ಕೊಟ್ಟಿದ್ರೆ ಆ ಟ್ರಾನ್ಸಾಕ್ಷನ್ ಮ್ಯಾನೇಜರ್ ಅದನ್ನು ನೋಡಿ, ಆ ಫೈಲ್ ಮ್ಯಾನೇಜರು ಅದನ್ನು ಇದು ಟೇಬಲ್ ಒಳಗೆ ಒಂದು ಬಾಕ್ಸ್ ಒಳಗಿರೋ ಒಂದು ವ್ಯಾಲ್ಯೂನೇ ಡೇಟಾ, ಆ ಡೇಟಾನ ಈ ಫೈಲ್ ಮ್ಯಾನೇಜರ್ ತಗೊಂಡು ಟೆಂಪರರಿ